ಅತ್ತೆಮ್ಮ ಜಿ ನಾನು ಹೇಗೆ ಕಾಣಿಸ್ತಿದ್ದೀನಿ? ನಿಮ್ಮನ್ನೇ ಕೇಳ್ತಿರೋದು. ಅಜ್ಜಿ ಕಾಣಿಸ್ತಿದ್ದೀನಿ. ನೀನೇನಮ್ಮ ಇವತ್ತು ಸಾಕ್ಷಾತ್ ಸಾಕ್ಷಾತ್ ಮಹಾಲಕ್ಷ್ಮಿ ತರನೇ ಕಾಣ್ತಾ ಇದೀಯ. ಅತ್ತೆಮ್ಮ ನನ್ನ ಈ ತರ ರಾಮಾಚಾರ್ಯ ನೋಡಿದ್ರೆ ತುಂಬಾ ಖುಷಿ ಪಡ್ತಾನಲ್ವಾ? ಅಜ್ಜಿ ಎಲ್ಲ ಓದಿದ್ದೆ, ಹೆಂಡತಿ ಈ ತರ ಸಿಂಗಾರ ಮಾಡ್ಕೊಂಡು ಗಂಡನ ಮುಂದೆ ಓಡಾಡ್ತಾ ಇದ್ರೆ ಗಂಡನ ಆಯಸ್ಸು ಗಟ್ಟಿಯಾಗಿರುತ್ತಂತೆ. ನನ್ ರಾಮಾಚಾರಿ 100 ವರ್ಷ ಇಲ್ಲ 200 ವರ್ಷ ಬದುಕ್ಬೇಕು ಅಂತ ನನ್ ದಿನ ಹೀಗೆ ರೆಡಿ ಆಗೋದು. ಅಯ್ಯೋ ನಾನೊಬ್ಳು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ದೀನಿ. ನಿನ್ನೆ ಅಂತೂ ರಾಮಾಚಾರಿ ಊಟನೇ ಮಾಡಿಲ್ಲ. ಇವತ್ತು ಅವನಿಗೆ ಇಷ್ಟ ಆಗೋ ಎಲ್ಲ ಅಡ್ಗೆನೂ ಮಾಡ್ಬಿಡ್ತೀನಿ. ಅವರೆಕಾಳ ಉಪ್ಪಿಟ್ಟು ಮಾಡ್ತೀನಿ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ರಾಮಾಚಾರಿಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಇವತ್ತು ತಿಂಡಿಗೆನೆ ಒಬ್ಬಟ್ಟು ಮಾಡ್ಬಿಡ್ತೀನಿ. ನಾನು ಬೇಗ ಹೋಗಿ ರೆಡಿ ಮಾಡ್ಬಿಡ್ತೀನಿ. ಇವಳ ಮಾತು ಕೇಳಿದ್ರೆ ನನಗೆ ಹುಚ್ಚಿಡ್ದಂಗ ಆಗ್ತದೆ ಕಣೆ, ನಾನು ಹುಚ್ಚಿಡ್ದಂಗ ಆಗ್ತಾ ಇದೆ. ನೀನಾದ್ರೂ ಅವಳಿಗೆ ನಿನ್ ಗಂಡ ಬದುಕಿಲ್ಲ ಅಂತ ಹೇಳ. ಯಾರಿಗೋಸ್ಕರ ಬದುಕಿದ್ದೀನಿ ಅಂತ ಗೊತ್ತಿಲ್ಲದೆ ಕೂತಿದ್ದೀನಿ. ನಾನು ಹೇಗತ್ತೆ ಅವಳಿಗೆ ಹೇಳಿ? ಅವಳಿಗೆ ಗೊತ್ತಾಗ್ಲೇಬೇಕಲ್ಲಮ್ಮ. ಗೊತ್ತಾಗ್ಬೇಕು, ಗೊತ್ತಾಗುತ್ತೆ ನನಗೆ. ಈಗೇನಾಯ್ತು ರುಕ್ಕು? ಯಾಕೆ ಇಷ್ಟೊಂದು ಟೆನ್ಷನ್ ಓಡಾಡ್ತಾ ಇದೆಯಾ? ಅದು ರಾತ್ರಿಯಿಂದ ನನ್ನ ಗಂಡನ್ ಕಾಲ್ ಮಾಡ್ತಾನೆ ಇದೀನಿ, ಅವ್ನ್ ರಿಸೀವ್ ಮಾಡ್ತಿಲ್ಲ. ಈಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಓ ಅಷ್ಟೇನಾ? ಸತ್ತೋಗಿರೋದು ಬೇರೆ ಯಾರು ಅಲ್ಲ ರುಕ್ಕು, ನಿನ್ ಗಂಡನ್ ಸ್ವಂತ ಅಣ್ಣ. ಸಾವಿನ ಸುದ್ದಿ ಗೊತ್ತಾದ ತಕ್ಷಣ ಅವ್ನು ಅಲ್ಲಿಗೆ ಹೋಗ್ತಾನ ಇಲ್ಲ ನಿನಗ್ ಕಾಲ್ ಮಾಡ್ಕೊಂಡ್ ಕೂತ್ಕೊಳ್ತಾನ? ಸರಿಯಾಗಿ ಹೇಳಿದ್ರಿ ಮೇಡಮ್. ಈ ಅಮ್ಮನಿಗೆ ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೆ. ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಓ ಗಾಡ್ ರುಕ್ಕು, ಮೊಬೈಲ್ ಚಾರ್ಜ್ ಲೋ ಆಗಿರುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿರುತ್ತೆ. ರುಕ್ಕು, ಒಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಗಂಡಸರಿಗೆ ಹೆಂಡತಿ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ಅಣ್ಣ, ತಂದೆ, ತಾಯಿ, ತಮ್ಮ, ತಂಗಿ ಇವರೆಲ್ಲ ಇರ್ತಾರಲ್ಲ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಹೆಂಡತಿ. ಯಾಕೆ ಗೊತ್ತಾ? ತಾಳಿ ಸಂಬಂಧಕ್ಕಿಂತ ರಕ್ತ ಸಂಬಂಧ ದೊಡ್ಡದು. ಅಲ್ಲಿ ಅಣ್ಣ ಸತ್ತೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಎದ್ನೋ ಬಿದ್ನೋ ಅಂತ ಎಲ್ಲಾನು ಮರ್ತು ಗೋಳಾಡ್ಕೊಂಡು ಅಲ್ಲಿ ಓಡೋಗಿರ್ತಾನೆ. ಅಂಥದ್ರಲ್ಲಿ ಮೊಬೈಲ್ ಅಲ್ಲಿ ಯೋಚನೆ ಇರುತ್ತೆ, ಚಾರ್ಜ್ಗೆ ಹಾಕಿ ಆಮೇಲೆ ಮಾಡ್ತಾನೆ ಬಿಡು. ಅದು ನಾನು ನನ್ ಗಂಡನ ಜೊತೆ ಒಟ್ಟಿಗೆ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ನನ್ ಪ್ರಕಾರ ಅಲ್ಲಿಗೆ ನೀನೊಬ್ಳೇ ಹೋಗೋದು ಸರಿ ಅನ್ಸುತ್ತೆ. ರುಕು, ನಿನ್ ಗಂಡ ಅಲ್ಲಿಗೆ ಹತ್ಕೊಂಡ್ ಹೋಗಿರ್ತಾನೆ, ನೀನು ಸಂತೋಷದಿಂದ ಅಲ್ಲಿಗೆ ಹೋಗಿರ್ತೀಯ. ನಿಮ್ಮಿಬ್ಬರದ್ದು ಕಾಂಬಿನೇಷನ್ ಆಗೋದಿಲ್ಲ ರುಕು. ಸೊ ನಿನ್ನ ಮನ್ಸೊಳಗಡೆ ಬೆಟ್ಟದಷ್ಟು ಆನಂದ ಇಟ್ಕೊಂಡು ಅಳೋ ತರ ಆಕ್ಟ್ ಮಾಡ್ಕೊಂಡು ಆ ಸಾವ್ ಮನೆಗ್ ಹೋಗ್ಬಿಡ್ಬಾ. ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬಾ ರುಕ್ ಡಾರ್ಲಿಂಗ್. ಮದರ್ ಆಫ್ ಇಂಡಿಯಾ ಮಕ್ಕಳನ್ನ ಸ್ಕೂಲ್ಗೆ ವೆಕೇಶನ್ ಕಳಿಸ್ತಾರಲ್ಲ, ಆ ರೀತಿ ಕಳಿಸ್ತಾ ಇದ್ದೀರಾ. ನಿನದೇ ನೆನಪು ದಿನವೂ ಮನದಲ್ಲಿ,
ನೋಡುವ ಆಸೆಯು ತುಂಬಿದೆ. ರಾಮಾಚಾರಿ ನೀನ್ ಯಾವಾಗ ನಾನಾ? ನೀವು ಹಾಡು ಹೇಳ್ತಾ ಇದ್ರಲ್ಲ, ಅದಕ್ಕಿಂತ ಮುಂಚೆನೆ ಬಂದೆ. ಈ ಅಜ್ಜಿ ಅತ್ತೆ ಮನ್ಗೆ ನೀನ್ ಬಂದ ತಕ್ಷಣ ನನ್ಗೆ ಹೇಳಿ ಅಂದ್ರೆ ನೀನ್ ಇಲ್ಲಿ ಕಳಿಸ್ಬಿಟ್ರ? ನೀನು ಹಾಗೆ ಬಂದ್ಬಿಟ್ಟ? ಅಯ್ಯ, ನನ್ನ ಹೆಂಡ್ತಿ ನೋಡಕ್ ನಾನು ಯಾವ ಪರ್ಮಿಷನ್ ತಗೊಂಡ್ಬರ್ಬೇಕು? ನನ್ನ ಹೆಂಡ್ತಿ ನಾನು ನೋಡ್ತೀನಿ, ಮಾತಾಡಿಸ್ತೀನಿ. ಅದೇ ತರ ಸೊಂಟ ರಾಮಾಚಾರಿ ನೋಡು, ಮಾತಾಡು, ಅದ್ರ ಸ್ವಂತಗಿಂತ ಮುಟ್ಟೋದೆಲ್ಲ ಇಟ್ಕೋಬೇಡ. ಯಾಕೆ ಮಾಡಬಾರ್ದು? ನನ್ನ ಹೆಂಡತಿ ಸೊಂಟನ ನಾನು ಗಿಂತೀನಿ. ರಾಮಾಚಾರಿ ಗಿಂತಾನೆ ರಾಮಾಚಾರಿ ನಿನ್ಕೋ ರಾಮಾಚಾರಿ, ಓಡ್ಬೇಡ ರಾಮಾಚಾರಿ. ಸೊಂಟ ಗೆಲ್ತೀಯ? ನಿನ್ಕೋ ರಾಮಾಚಾರಿ, ನಿಂತ್ಕೋ. ಅದ ರಾಮಾಚಾರಿ ನಿನ್ಕೋ ರಾಮಾಚಾರಿ ನಿನ್ಕೋ, ಓಡ್ಬೇಡ. ನೋಡಿ ಅತ್ತೆಮ್ಮ, ನಿಮ್ ಮಗ ಎಷ್ಟು ತರಲೆ ಮಾಡ್ತಾನೆ. ನಾನಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೊಂಟ ಗೆಲ್ಬಿಟ್ಟು ಓಡ್ತಾನೆ. ಅಯ್ಯೋ, ಇವಾಗೆಲ್ಲ ಹೋದ? ಹೊರಗಡೆ ಹೋದ್ನಾ? ಚರು, ಯಾರ ಜೊತೆ ಮಾತಾಡ್ತಾ ಇದೆಯಮ್ಮ? ರಾಮಾಚಾರಿ ಅಜ್ಜಿ. ರಾಮಾಚಾರಿ ಮೇಲೆ ಮಳೆ ಬೀಳ್ತಿದೆ. ಕೊನೆ ಸಲ ಮುಖ ನೋಡ್ಕೊಳ್ಳೋದಾದ್ರೆ ನೋಡಿ. ರಾಮಾಚಾರಿ, ನನ್ ಬಿಟ್ಟು ಹೋಗ್ಬೇಡ ರಾಮಾಚಾರಿ. ನನ್ನಿಂದ ಇರಕ್ಕಾಗಲ್ಲ ರಾಮಾಚಾರಿ, ಬಿಟ್ಟು ಹೋಗ್ಬೇಡ ರಾಮಾಚಾರಿ. ರಾಮಾಚಾರಿ, ಆರಾಡೋ ಮೋಡವೆಂದು ಸುಮ್ಮನೆ ತಂಗಾಳಿಯಂಗಳವು ಸೂಚನೆ ಸಾಗರದ ಬಿಟ್ಟು ಹೋಗ್ಬೇಡ ರಾಮಾಚಾರಿ. ಮಳೆಗೆ ಬಂದ ಮೇಲೆ ಹೂವು ಇಲ್ಲೋಡು ನಿನ್ ಮಗುನ, ನಿನ್ ಮಗುಗೆ ಏನ್ ಹೇಳಿ ರಾಮಾಚಾರಿ ನಾನು? ಏನ್ ಹೇಳಿ ರಾಮಾಚಾರಿ? ರಾಮಾಚಾರಿ, ನಿನ್ ಮೇಲೆ ಬಿಸ್ಲೆ ಬೀಳೋದನ್ನ ತಡೆಯಕ್ಕಾಗಿಲ್ಲ ನನಗೆ. ಇವಾಗ ಬೇಡ ಬೇಡ, ರಾಮಾಚಾರಿಗೆ ಬಿಸಿ ತಡ್ಕೊಳಕ್ ಆಗಲ್ಲ. ಇದೇ ಕೆಲಸನ ಬಾರಲ್ಲಿ ಮಾಡಿದಿದ್ರೆ ಟಿಪ್ಸ್ ಸಾರ ಸಿಕ್ಕಿರೋದು. ಕ್ಯಾಬಿನ್ ತಾವು ಈಗ ನಾವ್ದೇ ಇಷ್ಟೊತ್ಗಾಗ್ಲೇ ರಾಮಾಚಾರಿ ಹೆಣ ಸುಟ್ಟು ಬೂದಿ ಆಗಿರುತ್ತಲ್ವಾ? ಅವನ್ ಹೆಣ ನೋಡೋ ಸೌಭಾಗ್ಯ ಅಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಕಿವಿಯಾರೆ ಕೇಳೋಣ ಅಂದ್ರೆ ರುಕ್ಕುನೇ ಬಂದಿಲ್ಲ. ಓಹ್, ಈಗ ಬಂದಾಯ್ತಲ್ಲ ನಿಮ್ಮಕ್ಕೂ ಕೊಲೆ ಪಾರ್ಟ್ನರ್. ವಾವ್, ಲವ್ಲಿ. ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ನನಗ್ ಮೊದ್ಲು ಕುಡಿಯೋದಕ್ಕೆ ಏನಾದ್ರೂ ಕೊಡಿ. ವಿಸ್ಕಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಕೊಟ್ಬಿಡ್ಲಾ? ಜೀಕೆ, ನನಗಾಗ್ತಾ ಇರೋ ಖುಷಿಗೆ 2 ಸ್ಪೂನ್ ಅಲ್ಲ, 1 ಮೂಟೆ ಸಕ್ಕರೆ ಹಾಕಿದ್ರು ಅದ್ ಕಡಿಮೆನೆ. ಯಾಕಂದ್ರೆ ನಾನು ಇವತ್ತು ಅಷ್ಟು ಸಂತೋಷವಾಗಿದ್ದೀನಿ. ಈ ತರ ಸಂತೋಷ ನನ್ ಲೈಫಲ್ಲೇ ನನ್ಗಾಗಿರ್ಲಿಲ್ಲ. ರುಕ್ಕು, ನೀನೊಬ್ಳೆ ಖುಷಿಯಾಗಿದ್ರೆ ಸಾಕ? ಅಲ್ಲಿ ಏನೇನ್ ನಡೀತು ಅಂತ ಎಲ್ರ ಹತ್ರನೂ ಹೇಳು. ಎಲ್ರೂ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಎಂಜಾಯ್ ಅ ಡ್ರೀಮ್. ಅಯ್ಯೋ, ಏನು ಅಂತ ಹೇಳಿ ಮಾನ್ಯತಾ ಅವ್ರೆ, ನಿಮ್ ಶತ್ರು ರಾಮಾಚಾರಿ ಅಂತ್ಯಕ್ರಿಯೆ ಅದ್ಭುತ ಕ್ಷಣಗಳನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಅಲ್ಲಿ ಆ ಮನೆಯವರೆಲ್ರು ಹತ್ಕೊಂಡು ಗೊಳಾಡ್ತಿದ್ರೆ ಅದನ್ನ ನೋಡೋದಕ್ಕೆ ನನ್ಗೆ ನನ್ 2 ಕಣ್ಗಳು ಸಾಲೇ ಇಲ್ಲ ಗೊತ್ತಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ ಶತ್ರು ಅಂದ್ರೆ
ನಿಮ್ ಮಗಳು ಚಾರು ಅವಳು ಸುರಿಸ್ತಾ ಇದ್ದಿದ್ ಕಣ್ಣೀರ್ ನೋಡ್ತಾ ಇದ್ರೆ ನನ್ಗೆ ಮಾನ್ಸೂನ್ ಮಳೆಲಿ ಗಿಡ ಮರಗಳ ಮಧ್ಯೆ ನಿಂತ್ಕೊಂಡ್ ನೆನಿತಾ ಎಂಜಾಯ್ ಮಾಡ್ತಾ ಇದ್ದಾಗ ಅನ್ಸ್ತಾ ಇತ್ತು. ಚಾರು ಹುಚ್ಚಿ ತರ ಆಡ್ತಾ ಇದ್ದಾಗ ನನ್ಗೆ ಆಗ್ತಾ ಇದ್ದಿದ್ ಖುಷಿ ಇತ್ತಲ್ಲ, ಸಾವಿನ ಮನೇಲೂ ಶಾವ್ಗೆ ಪಾಯಸ ಕುಡ್ದಷ್ಟೇ ಸಂತೋಷ ಆಗ್ತಿತ್ತು. ರುಕ್ಕು, ಇನ್ನು ನಿನ್ ಸೈಡ್ ಎಲ್ಲ ಮುಗೀತು ಅಲ್ವಾ? ಇನ್ನು ನನ್ನ ಬೇಬಿಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ತಾನೆ? ನೋ 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 ಇನ್ನೂ ಕೆಲ್ಸ ಬಾಕಿ ಇದೆ. ನಾನ್ ನೋಡೋದು ಇನ್ನು ತುಂಬಾ ಇದೆ. ಏನ್ ಹೇಳ್ತಾ ಇದೆ ರುಕ್ಕು? ರಾಮಾಚಾರಿ ಮಾತ್ರ ಸತ್ರೆ ಸಾಕ? ಮತ್ತಿನ್ಯಾರು ಸಾಯ್ಬೇಕು? ನಾನು ರಾಮಾಚಾರಿ ಸಾಯ್ಬೇಕು ಅಂತ ಆಸೆ ಪಟ್ಟಿದ್ದೆ ಅವನ್ ಹೆಂಡ್ತಿ. ಅಂದ್ರೆ ನಿಮ್ ಮಗಳು ಚಾರು ವಿಧವೆ ಆಗ್ಬೇಕು, ಅದನ್ನ ನಾನ್ ಕಣ್ಣಾರೆ ನೋಡ್ಬೇಕು ಅಂತ. ಇವತ್ತಿಂದ 8 ದಿನಕ್ ಸರಿಯಾಗಿ ಆ ಮನೇಲಿ ಚಾರು ಮುತ್ತೈದೆ ತನ ಕಲಿಯೋ ಶಾಸ್ತ್ರ ನಡೆಯತ್ತೆ. ನಾನಲ್ಲಿಗೆ ಹೋಗ್ತೀನಿ. ಅವಳಿಗೆ ಕೈಯಲ್ಲಿರೋ ಬಳೆಗಳು ಹೊಡೆದು ಕುಂಕುಮ ಅಳಿಸಿ ತಾಳಿ ತೆಗಿಯೋ ಶಾಸ್ತ್ರ ಮಾಡ್ತಾರೆ. ಅಲ್ಲಿ ನಾನ್ ಜಾಯ್ನ್ ಆಗಿ ಇದೇ ಕೈಯಾರ ಆ ಎಲ್ಲಾ ಶಾಸ್ತ್ರಗಳನ್ನು ಮಾಡಿದ್ಮೇಲೆನೆ ನನ್ ಮನ್ಸಲ್ಲಿರೋ ದ್ವೇಷ ಕಡಿಮೆ ಆಗೋದು. ಆ ಚಾರು ಎಲ್ಲದನ್ನು ಕಳ್ಕೊಂಡು ಬಿಳಿ ಸೀರೆ ಉಡ್ಕೊಂಡು ವಿಧವೆಯಾಗಿ ಕೂತ್ಕೊಂಡು ಅಳೋದನ್ನ ನೋಡಿ ನಾನ್ ಆನಂದ ಪಡ್ಬೇಕು. ಆ ದಿನಕ್ಕೋಸ್ಕರನೇ ಅಲ್ವಾ ನಾನ್ ಇಷ್ಟು ಕಾಯ್ತಾ ಇರೋದು. ವೆರಿ ಗುಡ್ ರುಕ್ಕು, ವೆಲ್ ಡನ್. ಸೂಪರ್ ಸೂಪರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಬ್ಬೊಬ್ರು ಮಹಾನ್ ನಾರಿಯರು. ಜೀಕೆ, ಕೋಪ ಮಾಡ್ಕೋಬೇಡ ರುಕ್ಕು. ಇಟ್ಸ್ ಓಕೆ, ಕೂಲ್ ಡೌನ್. ರುಕುಜಿ ಗುಸ್ಸಾ ಮತ್ ಕೀಜಿಯೇ. ಹ್ಯಾಪಿ ಆದ ಮೂಮೆಂಟ್ ಎಂಜಾಯ್ ಮಾಡ್ಬೇಕು. ಚಿಯರ್ಸ್. ಸಾವಿಗೂ ನಮ್ಮನ್ನ ದೂರ ಮಾಡಕ್ಕಾಗಲ್ಲ ಅಂತ ಕೈ ಹಿಡ್ಕೊಂಡು ನಡೆದವ್ರು ನಾವು. ನಾವಿಬ್ರು ಕೈ ಗಟ್ಟಿ ಹಿಡ್ಕೊಂಡು ನಡೆದ್ರೆ ಎದುರುಗಡೆ ಬರೋ ಸಾವು ಕೂಡ ಓಡೋಗುತ್ತೆ ಅಂತ ನಂಬ್ತಿದ್ದವ್ರು ನಾವು. ಇವಿಲ್ಲ ಅಂದ್ರೆ ನನಗ್ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ.